ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಅವರೆಕಾಯಿ ಪಲ್ಯ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಬೇಕಾಗುವ ಪದಾರ್ಥಗಳು: ಅವರೆಕಾಯಿ, ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ. ಎಲ್ಲ ಅವರೆಕಾಯಿಗಳನ್ನು ಚೆನ್ನಾಗಿ ಸುಲ್ಕೋಬೇಕು. ಆನಂತರ ಕಟ್ ಮಾಡ್ಕೋಬೇಕು. ಅದಾದ ನಂತರ ಉಳ್ಳಾಗಡ್ಡಿಯನ್ನು ಸಣ್ಣಗೆ ಪಲ್ಯಕ್ಕೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಟ್ಕೋಬೇಕು. ಆನಂತರ ಕೊತ್ತಂಬರಿಯನ್ನು ಸಣ್ಣಾಗಿ ಕಟ್ ಮಾಡಿಟ್ಕೋಬೇಕು. ಆನಂತರ ಕರಿಬೇವನ್ನು ಕಟ್ ಮಾಡ್ಕೋಬೇಕು. ಇದು ಎಲ್ಲ ಕಟ್ ಮಾಡಿ ಇಟ್ಕೊಂಡಂಥ ಅವರೆಕಾಯಿ ಬೇಕಾಗಿರುವಂಥ ಪದಾರ್ಥಗಳು. ಇವಾಗ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನು ಕಾಯ್ಕೆ ಇಟ್ಕೋಬೇಕು. ಆನಂತರ ಅವರೆಕಾಳನ್ನ ಹಾಕ್ಕೊಂಡು ಹುರಿಲಿಕ್ಕೆ ಬೇಕಾದಷ್ಟು ಒಂದು 4 ಚಮಚಗಳಾದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಅವರೆಕಾಳನ್ನ ಹುರ್ಕೋಬೇಕಾಗುತ್ತೆ. ಇವಾಗ ಹುರಿದು ಅವನ್ನು ಒಂದು ಪ್ಲೇಟಿಗೆ ಹಾಕೋದು. ನೋಡಿ, ಚೆನ್ನಾಗಿ ಹುರಿದಿದ್ದಾವೆ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 4 ಚಮಚಗಳಷ್ಟು ಎಣ್ಣೆಯನ್ನು ಹಾಕೋಬೇಕು. ಅದನ್ನು ಕಾಯಲಿಕ್ಕೆ ಬಿಟ್ಟು ಅದು ಕಾಯಿದ ನಂತರ ಎಣ್ಣೆ ಕಾಯಿದ ನಂತರ ಸ್ವಲ್ಪ ಜೀರಿಗೆಯನ್ನು ಎಣ್ಣೆಯಲ್ಲಿ ಹಾಕಬೇಕು. ಆವಾಗ ಎಣ್ಣೆಕಾಯಿ ಇದೆಲ್ಲ ಗೊತ್ತಾಗುತ್ತೆ. ಆನಂತರ ಕರಿಬೇವು ಹಾಕೋಬೇಕು ಮತ್ತು ಕೊತ್ತಂಬರಿ, ಉಳ್ಳಾಗಡ್ಡಿಯನ್ನು ಹಾಕೋಬೇಕು. ಆನಂತರ ಕೊತ್ತಂಬರಿ ಹಾಕೋಬೇಕು. ಹಾಕ್ಕೊಂಡು ಅದನ್ನು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ. ಉಳ್ಳಾಗಡ್ಡಿಯನ್ನು ನಂತರ ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿಯನ್ನು. ಅವರೆಕಾಯಿಯನ್ನು ಪಾನಿ ಹಾಕಿರೋ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕದಾಡಿಸ್ಬೇಕು. ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ 3 ಚಮಚಗಳಷ್ಟು ಖಾರವನ್ನು ಹಾಕಬೇಕು. ಅದಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನೀರನ್ನು ಬೆರೆಸಿ ಅದನ್ನು ಚೆನ್ನಾಗಿ ಒಂದು 10 ನಿಮಿಷ ಅದು ಒಣಗಿ ಕುದಿಯಲು ಬಿಡಬೇಕಾಗುತ್ತೆ. ಅದಾದ ನಂತರ ಇವಾಗ ಕುದೀತಾ ಇದೆ ಒಣಗಿ. ಈಗ 10 ನಿಮಿಷ ಆಗ್ತಾ ಬಂತು. ಒಣಗಿ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಒಣಗಿ ರೆಡಿಯಾಗೈತಿ. ಇನ್ನೇನಿದ್ರು ಚಪಾತಿ ಜೊತೆ ಹಾಕ್ಕೊಂಡು ಇದನ್ನು ಸವಿಯೋದು. ತುಂಬ ಚೆನ್ನಾಗಿ ಸೂಪರಾಗಿರುತ್ತೆ. ಒಂದು ಸಲ ಟೇಸ್ಟ್ ಮಾಡಿ ನೀವು.